ಏನು ನನ್ನ ತಂಗಿ ನನ್ನ ಭಾವ ಹಾಗಂದ್ರ? ಹೌದು ಭಾವ, ಆಸ್ತಿನೆಲ್ಲ ನಮ್ ಹೆಸರಿಗೆ ಬರ್ಕೊಟ್ರೆ ನಾವು ನಿನ್ನ ಮಹಾರಾಜನಾಗಿ ನೋಡ್ಕೋತೀವಿ, ನಿಮ್ಮ ಭಾವನಾಗಿ ನೀನು ಹೊಡೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ಭೂಪತಿ ಅನ್ನೋ ಕಿತಾಪತಿಗೆ ತಿಥಿ ಮಾಡ್ತೀವಿ, ಆ ಚಿಂಪಾಂಜಿ ನನ್ನ ಮಗನಿಗೆ ಹುಚ್ಚು ನಾಯಿಗೆ ಹೊಡೆದು ಮನೆಯಿಂದ ಆಚೆ ತಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಯಾರು? ಓಹ್, ನಾನಾ? ಬಿಡ್ತೀನಾ? ಎಷ್ಟೇ ಆಗ್ಲಿ ಅವ್ರು ನಮ್ಮ ಭಾವ, ನಮ್ಮ ಅಕ್ಕನ ಕೈ ಹಿಡಿದವರು, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿ ಸಲುದವರು, ತಂದೆ ಸ್ಥಾನದಲ್ಲಿರೋ ಅವ್ರಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿದೆ. ಶಬಾಷ್ ವಿಜಯ್, ಶಬಾಷ್. ಭಾವ, ಆದ್ರೆ ನೀವು ಮಾತ್ರ ನನ್ನ ದೂರ ಮಾಡಬೇಡಿ. ನಿಮ್ಮನ್ನ ಬಿಟ್ಟು ನನಗೆ ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ವಿಜಯ್, ನಾನ್ ನಿನ್ಗೆಷ್ಟೇ ಕಷ್ಟ ಕೊಟ್ರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯ. ಛೆ 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 ಛೆ, ಹಾಗೆಲ್ಲ ಹೇಳ್ಬಿಡಿ ಭಾವ. ಏನೇ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಭಾವ, ಸದಾ ಕಾಲ ನಿಮ್ಮ ಕಾಲ ಹತ್ರ ಬಿದ್ದಿದ್ದು, ಸಾಯೋವರೆಗೂ ನಿಮ್ ಸೇವೆ ಮಾಡೋ ಅವಕಾಶ. ವಿಜಯ್, ನೀನ್ ಇರ್ಬೇಕಾದ ಸ್ಥಳ ನನ್ನ ಕಾಲ್ ಹತ್ರ ಅಲ್ಲ ಕಣೋ, ನನ್ನ ಹೃದಯದಲ್ಲಿ. ಭಾವ, ವಿಜಯ್, ಭಾವ, ಹಾಲು ಕುಡಿ. ನಾನ್ ಕುಡಿಲ್ಲ.